ನಮ್ಮ ಮಹಾರಾಷ್ಟ್ರದೊಳಗೊಬ್ಬಕ್ಕಿ ಸಂತಾಯಿಗೆ ಹೋಗ್ಯಾಳ, ಸಕುಬಾಯಿ ಅಂತ. ಎಂತಕ್ಕೀಕಿ ಆಕಿನ ಕೊಟ್ಟಿತ್ರಿ ಕರಾಡಕ್ಕೆ. ಎಲ್ಲಿ ಕರಾಡಕ್ಕೆ ಕೊಟ್ಟಿತ್ತು. ಆಕಿ ಸದಾ ವಿಠ್ಠಲ ರುಕ್ಮಿಣಿಯ ಉಪಾಸಕಳು. ಗಂಡ ಮನೆಗೆ ಹೋಗಿದ ಕೂಡಲೇ ಆಕಿ ಗಂಡ ಮನೆಗೆ ಹೋಗಾಗನ ತಾಯಿ ತಂದಿಗಳಿಗೆ ಸುರ್ಗಿ ಸಾಮಾನು ನೀವು ಕೊಡ್ತಿರಿಲ್ಲೇವ, ಈಗೆಲ್ಲ ಒಂದು ಲಾರಿ ಗಟ್ಟಲೆ ಕೊಡ್ತಿರ್ತೀರಿ ಎಲ್ಲ. ಅವ್ರು ಹೋದ ಒಳಕ್ಕೆ ಇನ್ನೊಂದು ವಸ್ತು ಕೈನ ಹಾಕಬಾರ್ದು. ಬ್ಯಾರೆ ಆದ್ರೆ ಸಹಿತ ಎಲ್ಲ ಸಬ್ಜೆಕ್ಟ್ ಕಡೆಗಿರ್ತದೆ ಅವ್ರದ್ದೆಲ್ಲ, ಅಷ್ಟೆಲ್ಲ ಕೊಡ್ತೀರಿ ನೀವೆಲ್ಲ. ಆದರೆ ಸಕುಬಾಯಿ ಹೋಗಾಗ ಸುರ್ಗಿ ಸಾಮಾನ್ದಾಗ ಏನು ಬೇಡಿದ್ಲಂತಕ್ಕಿ, ಯವ್ವ ತಾಟ ಚರಿಗೆ ಕೊಡಗಳು ಕೊಡೋಕ್ಕಿಂತ ಮುಂಚಿತ, ಗಾದಿ ಮಂಚ ಕೊಡೋಕ್ಕಿಂತ ಮುಂಚಿತ ನನಗೆ ಒಂದು ಪಾಂಡುರಂಗ ರುಕ್ಮಿಣಿಯ ಮೂರ್ತಿ ಕೊಡ್ರಿ, ನನಗದೊಂದೇ ಸಾಕಂದ್ಲತ್ತಕ್ಕಿ. ಯಾರಂತಾರಪ್ಪ? ಯಾರಂತ ಬಸ್ ಹೋದ ಒಳಗೆ ಸಿಟ್ಟಿ ಹೊಡೆದಂಗೆ ಐತಿದು. ಅವಾಗ ಹೊಡಿಬೇಕು ಪಟ್ ಅಂತ ಟಾಳಿ. ಏನು ಮಾಡಬೇಕು? ಹಿಂಗೆ ಬೇಡದ್ಲಕ್ಕಿ. ನಮ್ಮ ಮಕ್ಕಳಿಗೆ ನೋಡ್ರಿ, ಅದ್ರಾಗ ಏನರಿ ಈ ಊರಾಗೊಬ್ಬರು ಮದುವೆ ಆಯ್ತು ಸರ್, ಅವ್ರಿಗೆ ಹೆಸರು ಕೊಟ್ರಿ, ಇಲ್ಲಿ ಒಂದು 4 ಗಂಗಾಳ ಕಮ್ಮಿ ಇದ್ದು ಅಂದ್ರೆ ಈಕೆ ಶುರು ಆಯಿತು. ನನ್ನ ಹಣಿ ಬಾರಿ ಅಂಥದ್ದಿ ಅದು ಅಂತ ಹಿಂಗಿರ್ತಿರ್ತಾವ. ಇರಲಿ, ಆಕೆ ಶಕುಬಾಯಿ 2 ಗೊಂಬಿ ಬೇಡಿದ್ಲು, ವಿಠ್ಠಲ ರುಕ್ಮಿಣಿ ಗೊಂಬಿ. ಅವನ್ನೇ ತಗೊಂಡು ಹೋಗಿ ನಿತ್ಯದಲ್ಲಿ ಜಗಲಿ ಮ್ಯಾಗ ಇಟ್ಕೊಂಡು ಅವ್ರು ಧ್ಯಾನ ಮಾಡ್ತಿದ್ಲಕ್ಕಿ. ಅತ್ತಿ ಮಾವಂದರೆಲ್ಲರೂ ಆಕೆ ಪೂಜಾ ಶೇರ್ಕಿ ಆಗ್ತಿತ್ತಿಲ್ಲ ಅವರಿಗೆ. ಏನೇ ಇದೇನು ಮಠ ಮಾಡಿಯಾ, ಗುಡಿ ಮಾಡಿಯಾ, ಇದು ಒಕ್ಕಲಿಗರ ಮನೆತನ, ಹೀಗೆಲ್ಲ ಪೂಜೆ ಪುನಸ್ಕಾರ ಮಾಡ್ಕೊತ ಕೂತ್ರೆ ಇಲ್ಲೇ ನಿಮ್ಮ ಅವ್ವ ಅಪ್ಪ ಬಂದು ನಿಮ್ಮ ಭಾಷೆದಾಗ ಗೊತ್ತಿರಲಿ ಏನಂತಿರ್ಲದು, ನಾನಂಗಿಲ್ಲದು. ಯಾರಿಲ್ಲಿ ಬಾಗ್ತಾರೆ, ಯಾರು ಮಾಡ್ತಾರೆ ಇಲ್ಲಿ ಅಂತ ಗದರಿಸಿದ್ಳು ಅತ್ತೆ. ಇಲ್ಲ ಅತ್ತೆ, ನಾನು ನಿಮ್ಮ ಕೆಲಸದೊಳಗೆ ಯಾವುದು ಅಡ್ಡಿ ಮಾಡಲ್ಲ, ನಿಮ್ಮೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಮಾತ್ರ ಇದು ನಾನು ಮಾಡಬೇಕು ಅಂತ. ಒಂದು ಸಲ ಆಷಾಢ ವಾರಿ ನಡೀತ್ರಿ. ಕರಾಡ ಮೇಗಿಂದೊಂದು ವಾರಿ ಹೊಂಟಿತ್ತು. ಈಕಿ ಕೃಷ್ಣಾ ನದಿ ನೀರಿಗೆ ಹೋಗಿದ್ಲು. ನೀರು ಕೂಡ ತುಂಬಿಕೊಂಡು ತಲೆ ಮೇಗೆ ಇಟ್ಕೊಂಡು ಬರೋ ಮುಂದೆ ಅವರೆಲ್ಲರೂ ಹೊರಟಿದ್ರು. ಜಯ ಜಯ ರಾಮ ರಾಮ ಕೃಷ್ಣ ಹರಿ ಅಂತ ಹಾಡ್ತಿದ್ರು. ಆ ಬಳಿಕ ಪಾಂಡುರಂಗ ವಿಠ್ಠಲ ಪಂಡರೀಚ ವಿಠ್ಠಲ ಹಿಂಗೆ ಹಾಡ್ಕೋತ ಹೊಂಟಿದ್ರು. ತಲೆ ಮ್ಯಾಗಿನ ಕೊಡ ಏನಿತ್ತಲ್ಲ, ಆ ಪಾಂಡುರಂಗನ ಧ್ಯಾನ ಕಿವಿ ಒಳಗೆ ಬಿದ್ದ ಕೂಡಲೇ ಈಕೆ ಎಲ್ಲನ ಮರೆತಳು. ಕೊಡ ಕೆಳಗಿಟ್ಟು ಅವ್ರ ಜೊತೆ ಹಾಡ್ಕೋತ ಹೊಂಟಳು. ಆಕಿನ ಜೊತೆ ನೀರಿಗೆ ಹೋದಕ್ಕೆ ಹೆಣ್ಮಗಳು ಬಂದು ಅತ್ತಿಗೆ ಹಿಡಿದು, ಯವ್ವ ಎಂಥ ಸೊಸೆನ ಮಾಡಿಕೊಂಡೆ ಯವ್ವ, ಅತ್ತಿ ಮನೆ ಸೊಸೆಯಾಗಿ ಹೋಗೋರು ಕೂಡ ಹೋಗೋದು, ಬರೋರು ಕೂಡ ಬರೋದಾ, ಕೊಡ ಹೊಳಿ ದಂಡಿ ಮೇಲೆ ಇಟ್ಕೊಂಡು ಪಂಡ್ರಾಪುರಕ್ಕೆ ಹೊಂಟಾಳು ನಿಮ್ಮ ಸೊಸೆ ಅಂದ್ರೆ ಅಟ್ಟೆ ಬೇಕಾಗಿತ್ತಿಕ್ಕಿಗ್ರಿ. ಊರ್ಯಾ ಉಣ್ಣಿ ನಿಮ್ಮ ಮೇಲೆ ಉಪ್ಪು ಹೋಗೋದಂಗೆ ಆಯ್ತಿಕ್ಕಿ. ಏನು ಮಾಡ್ತೀರಿ? ಎದ್ದಕ್ಕಿನ ಮಗನಿಗೆ ಹತ್ತಳೇ, ನನ್ನ ಹಾಟಿಯ ನಿನಗೇನು ಬುದ್ಧಿ ಇದೆಯಲ್ಲೋ, ನೀನು ಕಣಸದಿಲ್ಲೋ, ನಿನ್ನ ಬಾಯಾಗ ಮಣ್ಣು ಹಾಕ, ಹಲ್ಲ ಹಾಗಾಗಿ ದೌಡಿ ಬೀಳ್ತಾವ್ರಿ. ಮಗನಿಗೆ ಬೇಕತ್ ಚಾಂಡಾಲಿ ಮನೆ ಕಿಮ್ಮತ್ತಿರಲಿಲ್ಲ, ಅಬ್ರು ಹಾಕಿದ್ಲು, ಹೋಗೋರು ಕೂಡ ಹೊಂಟಿದ್ದಾಳಂತ ಅಂತ ಹಿಂಗೊಂದು ಕೂಡಲೇ ಇದು ಅಡಮುಟ್ಟಿತ್ರಿ. ಗಂಡಗಚ್ಚಿ ಹಾಕಿ ಬಡಿಗೆ ತೊಗೊಂಡು ಹುಡುಗ ಶುರು ಮಾಡ್ದ. ಹೋಗಿ ಆಕಿನ ಸಿಕ್ಕಾಪಟ್ಟಿ ಬಡದ, ಕುಸ್ಬಿ ಬಡ್ದಂಗೆ ಹಿಡ್ಕೊಂಡು ಕೂದಲ ಹಿಡ್ಕೊಂಡು ಮನೆಗೆ ತಂದು ಹಾಕದ, ಕಟ್ಟಿ ಸುಳಿಗೆ ಕಂಬಕ್ಕೆ. ಪಂಡ್ರಾಪುರ ಯಾತ್ರಾ ಆಗೋ ತನಕ ಬಿಸಿಬೇಡಿಕಿನ ಈಕಿನ ಉಪವಾಸ ಹಾಕೋಣ ಅಂತೇಳಿ ಕಂಬಕ್ಕೆ ಹಾಕಿದ್ರು. ಪಂಡ್ರಾಪುರದಾಗಿ ನೀವು ವಿಠ್ಠಲಿದ್ದಲ್ಲ, ಇಲ್ಲೇನು ಸಕು ಹೊಡೆದಿದ್ದ ಗಂಡ ಅತ್ತೆ, ಅವೆಲ್ಲ ಪಾಂಡುರಂಗನ ಮೈ ಮೇಲೆ ಗಾಯ ಆಗಿವಂತ. ಎಲ್ಲಿ ಪಂಡ್ರಾಪುರ, ಎಲ್ಲಿ ಕರಾಡ ನೋಡ್ರಿ. ಪಾಂಡುರಂಗನ ಕಣ್ಣಾಗಿ ನೀರು ತಟ 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 ಬೀಳಾಕತ್ಯಾವ. ರುಕ್ಮಿಣಿ ಕೇಳಿದ್ಲು, ಸ್ವಾಮಿ 14 ಲೋಕಗಳನ್ನೆಲ್ಲ ತಿನ್ನಿ ಉದರದ ಇಟ್ಕೊಂಡು ಅನ್ನ ಹಾಕಿ ರಕ್ಷಣೆ ಮಾಡತಕ್ಕಂಥ ವಿಷ್ಣು ಭಗವಂತ, ನೀನ ಹತ್ರ ಜಗತ್ತದ ಗತಿ ಏನು ಅಂತ ಕೇಳಿದ್ಲು. ವಿಷ್ಣು ಹೇಳ್ತಾನೆ, ಪಾಂಡುರಂಗ ಹೇಳ್ತಾನೆ, ವಿಠ್ಠಲ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ,
ರುಕ್ಮಿಣಿ ನನ್ನ ಪರಮ ಭಕ್ತಳಾದಂಥ ಸಖು ಅತ್ತೆ ಮಾವ ಗಂಡನ ಕಷ್ಟಕ್ಕೀಡಾಗಿದ್ದಾಳೆ. ನಾನು ಭಕ್ತರ ಪ್ರಾಣ, ರಾಧಾಕೃಷ್ಣ ಹರಿ ಅಂತಂತಾರಲ್ಲ, ಭಕ್ತರ ಪ್ರಾಣ ನಾನು. ನನ್ನ ಪ್ರಾಣಕ್ಕೆ ಸಮಾನಳಾದಂಥ ಭಕ್ತಳಿಗೆ ತ್ರಾಸಾಗ್ಯದಂತಂದರೆ ಆಕಿನೆಲ್ಲ ನೋವು ನನಗೆ ಬರ್ತೈತಿ ಅಂತ ಹೇಳ್ದ. ರುಕ್ಮಿಣಿ ಹೇಳ್ತಾನೆ, ನಾನು ತಡ ಮಾಡದೆ ಕರಾಡಕ್ಕೆ ಹೋಗ್ತೀನಿ, ಆದ್ರೆ ಭಕ್ತರಿಗೆ ಹೋಗ್ಯಾನಂತ ಯಾರ ಮುಂದೆ ಹೇಳಬೇಡ. ಈ ಮೂರ್ತಿ ಇಲ್ಲೇ ಇರ್ತೈತಿ, ಒಳಗಿರುವ ಚೈತನ್ಯ ಕರಡಕ್ಕೆ ಹೋಗ್ತದೆ ಅಂತ ಹೇಳ್ತಾನೆ. ಆತು ಸ್ವಾಮಿ ಎಂದ್ಲು. ಇಲ್ಲಿ ಬಂದ ಪಾಂಡುರಂಗ, ಆಕೇನಿದ್ಲಲ್ಲ ಸಕುಬೈ, ಆ ಕಂಬಕ್ಕೆ ಇವ ಹಗ್ಗದಾಗ ಸೇರ್ದ, ಆಕಿನ ಬಿಡುಗಡೆ ಮಾಡ್ದ. ಹೋಗು ನೀ ಪಾಂಡುರಂಗನ ಕಡೆ ಅಂತ. ಒಣಗಿನವ್ರು ಕೇಳಕತ್ರು, ಏನು ತಂಗಿ, ನಾವು ಬಂದು 12 ವರ್ಷ ಆಯ್ತು, ನೀ ಬಂದು ಒಂದು ಸಲನೂ ನಿಮ್ಮ ಅತ್ತಿ ಬೈಲಾರ್ದ ಇಲ್ಲ, ಹೊಡಿಲಾರ್ದ ಇಲ್ಲ, ಕಣ್ಣೀರು ಹಾಕ್ತಾ ಇಲ್ಲ. ಕೊಟ್ರೆ ಊಟ ಮಾಡ್ತಿ, ಕೊಡಲಿಲ್ಲ ಅಂದ್ರೆ ಇಲ್ಲ. ನಿನಗೆ ಯಾರೇ ಹಡದವರು ಹಿಂದಿನ ಅಣ್ಣತಮ್ಮರೇ ಅದಾರಿಲ್ಲ, ಯಾರೂ ಬಂದಿಲ್ಲಲ್ಲ ಕೇಳಿದ್ಲಂತ ಒಬ್ಬ ಕೆಮ್ಮ. ಆವಾಗಕ್ಕೆ ಹೇಳ್ತಾಳ, ಯವ್ವಾ ನನ್ನಂಥ ತಾಯಿ ತಂದಿ, ನನ್ನಂಥ ಅಣ್ಣತಮ್ಮರು ಜಗತ್ತಿನೊಳಗೆ ಯಾರಿಲ್ಲವ ಅಂತಕ್ಕೆ ಹೇಳ್ತಾಳೆ. ಮಾಝ ಮಾಹೇರ ಪಂಡರಿ, ನನ್ನ ತವ್ರ ಮನಿ ಪಂಡ್ರಾಪುರ. ಅವ್ರು ಹಡದ ತಾಯಿ ತಂದೆ ಹೆಸರು ಹೇಳಿಲಿಕ್ಕಿ ಪಾಂಡುರಂಗ ವಿಠ್ಠಲ ರುಕ್ಮಿಣಿ ಹೆಸರು ಹೇಳ್ತಾಳೆ. ನನ್ನ ಅಣ್ಣ ತಮ್ಮದರು ತುಕಾರಾಮ್, ಜ್ಞಾನೇಶ್ವರಿ ಮೌಲಿ, ನಿವೃತ್ತಿ ಸೋಪಾನ ಮುಕ್ತ ಜ್ಞಾನದೇವ್ ನಾಮದೇವ್, ಇವರೆಲ್ಲರೂ ನನ್ನ ಅಣ್ಣದೇವರು. ಯಾಕೆ ಬಂದಿಲ್ಲ ಅಂದ್ರೆ ನಾನು ಈ ಮನೆಯೊಳಗೆ ಅತ್ಯಂತ ಸುಖವಾಗಿದ್ದೀನಿ ಅಂತ ನಾಗ ನೋಡಕ್ಕೆ ಯಾರು ಬಂದಿಲ್ಲ ಅಂದ್ಳತ್ತಕ್ಕೆ. ಯಾರು ಎಂದಿಗಿಂದಾರೇನಿ ಅವನೇ ಹೆಣ ಎತ್ತಲಿ ಅಂತೀವ ನಾವು, ಅವನ ಮನೆ ದೇಗಲಾಲಿ, ಹೆಣ್ಣೋದು ಖಬರಿಲ್ಲಿವು ಕಂತ ನಾವೇನೇ ಅಂತೀವಿ. ಆಕಿ ಸಮಾಧಾನ ಶಾಂತಿ. ಸಕು ಪಂಡ್ರಾಪುರಕ್ಕೆ ಹೋದ್ಲು, ಅತ್ಯಂತಳೇ ನನ್ನ ಹಾಟ್ಯ ಸತ್ತಳಂದ್ರೆ ಮನಿದ್ದ ಡಿಗಿರಿ ಮಾಡ್ತಾಳೆ, ಬಿಚ್ಚಿ ಬಿಡೋಕಿ. ಯಾರಲ್ಲಿ ಸಕುನ ರೂಪದಲ್ಲೇ ಪಂಡರಿನಾಥದನ್ನ ಹಗ್ಗ ಬಿಚ್ಚಿದ್ಲು. ಸೂಳಿ 4 ದಿನಗಳಾತವ, ಎಣೆಗಳೆಲ್ಲ ಹಂಗ ನಾರಕತ್ತೇವು ಬಸಲಾಕ. ಊಟ ಮಾಡಿದ್ದ ಮುಸ್ರಿ ಎಲ್ಲ ಒಬ್ಬರು ಕೈ ತಕ್ಕೊಂಡು ತೆಗ್ದಿಲ್ಲಂತ್ರಿ ಶಾಂಡಾಲ್ರು, ಎಲ್ಲ ಡಿಗ್ಗಿ ಮಾಡಿ ಇಟ್ಟಿದ್ರು. ತಗೊಂಡು ಕೃಷ್ಣಾ ನದಿ ಕಳಿಸಿದ್ರು. ಪಾಂಡುರಂಗ ಅತ್ತೆ ಮಾವ ಭಾವ ಮೈದುನ ಗಂಡರ ಹುಟ್ಟಿ ಬಿಟ್ಟಂತ ಝಳಕದ ಮೈಲಿಗೆ ಬಟ್ಟೆಗಳ ತಲೆ ಮೇಲೆ ಗಂಟು ಕಟ್ಟಕೊಂಡ. ಮುಸ್ರಿ ತಾಟಗಳೆಲ್ಲ ತಗೊಂಡೋಗಿ ಎಲ್ಲ ತೊಳಿತಾನ, ಬಟ್ಟೆ ಒಗಿತಾನೆ, ಸ್ವಚ್ಛ ಮಾಡಿ ಒಣಸ್ಕೊಂಡು ಗಳಿಗೆ ಮಾಡ್ಕೊಂಡು ಮನೆಗೆ ಬಂದ. ಅತ್ತೆಯವರೇ ಮತ್ತೇನು ಮಾಡಲಿ ಅಂತ ಅಂದ್ಕೊಳ್ಳಿ, ಅಡುಗೆ ಮಾಡು. ಈಕೆ 4 ದಿವಸ ಆಯ್ತು ಅನ್ನಿಲ್ಲ, ಉಪವಾಸ ಅದಾಳ ಅಂಥೇಳಿ ಹೆಣ್ಣಾಗಿ ಹೆಣ್ಣಿಗೆ ಈ ರೀತಿ ತಾತ್ಸರಿ ಕೊಟ್ಟರೆ ಇನ್ನು ಬದುಕಿನ ಗತಿ ಏನಾಗ್ತದೆ? ಆವಾಗ ಆಕೆ ಹೇಳ್ತಾಳೆ, ಅಡುಗೆ ಮಾಡಿ ಅಂದ್ಕೊಳ್ಳಿ. ಅಡುಗೆ ಮಾಡಿದ್ಲು, ಬಡಿಸು ಎಲ್ಲರಿಗೆ. ಸಾವಕಾಶ ಹಿಡ್ತಿತ್ತಿಲ್ರಿ, ಮುದುಕಿ ಸೌಂಡ್ ಭಾಳ ಇತ್ತು. ಊಟಕ್ಕೆ ಹಾಕಿದ್ಲು. ಬಳಿಕ ಸಂಧ್ಯಾಕಾಲ ಗಂಡನ ಮನ್ಸಕ್ಕೆ ಹಾಸಿಗೆ ಮಾಡಿದ್ಲು, ಊಟ ಮಾಡಿಸಿದ್ಲು. ಈಕಿನ್ನೂ ತುತ್ತ ಬತ್ತ ತಿಂದ್ಲು. ಮನ್ಸದ ಮೇಲೆ ಅವನು ಮನಗಿಸಿದ್ಲು. ಹೋಗಿ ಅವನ ಕಾಲು ತೆಳಗೆ ಕೂತ್ಕೊಂಡು ಕಾಲು ಒತ್ತಕತ್ಯಾಳ. ಯಾರೀ? ಪಾಂಡುರಂಗ, ಪಂಡರಿನಾಥ. ಕಾಲು ಒತ್ತಕತ್ಯಾನ. ನಿದ್ರೆ ಬಂದೈತೆ, ಸಾಕು ಮಲಗಂದ. ಹೆಂಡತಿಯಾಗಿ ಸಕುನ ಗಂಡನ ಮಗ್ಗಲಲ್ಲಿ ಮನೆಗೆ ರತಿ ಸುಖ ಕೊಡ್ತಾನ ಪರಮಾತ್ಮ. ಅವಾಗ ಒಬ್ಬಕ್ಕೆ ಬಂದು ಹೇಳಿದ್ಲು ಮುಂಜಾನೆ, ಏಯವ್ವ ಸಕುನ ಕಂಬಕ್ಕೆ ಕಟ್ರಿ ಎಲ್ಲ ಹೌದು. ಆ ಬಳಿಕ ಪಂಡ್ರಾಪುರದಾಗ ನೋಡಿ ನಂದಳತ್ತಕ್ಕೆ ಒಬ್ಬಕ್ಕೆ. ಇಲ್ಲಿ ಮನೆಯಾಗ ಅದಾಳಲಿಕ್ಕಿ. ಅಯ್ಯೋಯ್ಯೋ ನಾ ಈಗ ತಾನೇ ನೋಡಿ ಬಂದೀನಮ್ಮ ಅಂತಂದು ಕೂಡಲೇ ಹಾಗೆ ಸಕು ಮನೆಗೆ ಬರ್ತಾಳ. ಪಾಂಡುರಂಗ ಪ್ರತ್ಯಕ್ಷನಾಗ್ತಾನ. ದೇವನ ಆನಂದ ಆಶ್ರು ನೋಡಿಯಪ್ಪ, ನನ್ನ ಸಲುವಾಗಿ ಭಗವಂತ ಹೆಂಡತಿಯಾದೀಯ, ಗಂಡನ ಕಾಲೊತ್ತಿದೆಯಾ, ಮುಸ್ರಿ ಗಂಗಳ ತಿಕ್ಕಿದೆಯಾ, ಮೈಲಿಗೆ ಪಟ್ಟಿ ತೊಳೆದೀಯ. ಹೇ ರಂಗ, ನಿನ್ನ ಋಣ ಆವ ಜನ್ಮದಲ್ಲಿ ತೀರಿಸಲಿ ತಂದೆ ಅಂತ ಗಳ 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 ಅಳ್ತಾ ಇದ್ದಾಳ. ತಾಯಿ ತಂದೆ ಅತ್ತೆ ಮಾವ ನೋಡಿದ್ರು. ಸಕು
ನಮಗೆ ಕ್ಷಮ ಮಾಡವ್ವ, ಕ್ಷಮ ಮಾಡವ. ಆಕೆ ಹೇಳಿದ್ಲು, ಅತ್ತೆ ಹಾಗನ್ಬೇಡ್ರಿ, ನೀವು ಅಂಥ ದೊಡ್ಡ ಮಾತು ಮಾತಾಡಿದರೆ ನಾನು ಪಾಪಕ್ಕೀಡಾಗ್ತೀನಿ, ಪುಣ್ಯಕ್ಕಾಗಲ್ಲ. ನೀನು ನನಗೆ ಜನ್ಮದಾತಿ, ತಾಯಿ ಸಮಾನಳು. ಗಂಡನ ಅಮ್ಮ ಅಂದರೆ ತಾಯಿ ಸಮಾನ, ನನ್ನ ಗಂಡನಿಗೆ ನಮ್ಮಪ್ಪ ಅಂದರೆ ಅವನಿಗೆ ಹೆಚ್ಚು ಸಮಾನ ಇರುತ್ತೆ ತಾಯಿ. ಇಂಥ ಸಂಸ್ಕೃತಿ ಸಂಪನ್ನ ಭಾರತ ದೇಶ. ಅದಕ್ಕೆ ತಾಯಿ, ನೀನು ಪಾಂಡುರಂಗನ ಧ್ಯಾನ ಮಾಡು, ರಾಮ ಧ್ಯಾನ ಮಾಡು. ಅನಂತ ಜನ್ಮಗಳಲ್ಲಿ ಆವರಿಸಿದಂಥ ಅಜ್ಞಾನ ನಶಿಸಿ ಹೋಗ್ತದಂಥೇಳಿ ಸಕು ಹೇಳಿದ್ಲು ಅಂತ ಬರ್ತದೆ.